ನಾಡಪ್ರಭು ಕೆಂಪೇಗೌಡ ಪ್ರತಿಷ್ಠಾನದಿಂದ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ ಹಾಗೂ ಸುಶಾಸನ ದಿನಾಚರಣೆ ಅಂಗವಾಗಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಅಟಲ್ ಪುರಸ್ಕಾರ 2025 ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಸಂಸದ ಬಸವರಾಜ ಬೊಮ್ಮಾಯಿ, ಶಾಸಕ ಅಶ್ವತ್ಥನಾರಾಯಣ, ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಕೆಂಪೇಗೌಡ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಗೋವಿಂದನ್ ರಂಗರಾಜನ್, ಡಾಕ್ಟರ್ ಎಸ್ ಚಂದ್ರಶೇಖರ ಶೆಟ್ಟಿ, ಡಾಕ್ಟರ್ ಎಚ್ಎಸ್ ನಾಗರಾಜ್ ಅವರಿಗೆ ಅಟಲ್ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ ನಡೆಸಿ 110ಕ್ಕೂ ಹೆಚ್ಚು ಸೇವೆಯನ್ನು ನಿಸ್ವಾರ್ಥ ಮನೋಭಾವನೆಯಿಂದ ನಿರ್ವಹಿಸಿಕೊಂಡು ಬಂದಿರುವಂತಹ ಡಾಕ್ಟರ್ ನಾಗರಾಜ್. ಬಳಿಕ ಎಚ್ಡಿ ಕುಮಾರಸ್ವಾಮಿ, ಸಮಾಜ ನಿರ್ಮಾಣಕ್ಕೆ ಉತ್ತಮ ಶಿಕ್ಷಣ ಅಗತ್ಯ. ಅಟಲ್ ಬಿಹಾರಿ ವಾಜಪೇಯಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಯುವ ಜನತೆ ದೇಶ ನಿರ್ಮಾಣದಲ್ಲಿ ಕೈಜೋಡಿಸಬೇಕು ಎಂದರು. ನಾವು ನಡೆಸತಕ್ಕಂಥದ್ದೇನಿದೆ, ನಿಜವಾದಂಥ ಅರ್ಥಪೂರ್ಣವಾದಂಥ ವಾಜಪೇಯಿ ಅವರಿಗೆ ನಾವು ಗೌರವ ಸಲ್ಲಿಸ್ತಕ್ಕಂಥದ್ದು ಈ ರಾಜ್ಯ ನಿಮ್ಮೆಲ್ಲರ ಸಹಕಾರದಲ್ಲಿ. ಹಿಂದೆ ಯಾವ ಒಂದು ಆಡಳಿತ ಅಂದರೆ ಕರ್ನಾಟಕ ರಾಜ್ಯ ಅಂತಕ್ಕಂಥ ಒಂದು ಹೆಸರೇನಿತ್ತು, ಆ ದಿನಗಳು ಮತ್ತೆ ನಾವು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ. ಬಸವರಾಜ ಬೊಮ್ಮಾಯಿ, ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡೆ ಸಾಧಿಸುತ್ತಿದ್ದು ರಾಜ್ಯದಲ್ಲಿ ಶಿಕ್ಷಣ ವಲಯದ ಸುಧಾರಣೆಗೆ ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಬೇಕು ಎಂದರು. ತರ್ಕಬದ್ಧವಾದ ಚಿಂತನೆಯನ್ನ ಮಾಡುವಂತ ಒಂದು ಎಜುಕೇಶನ್ ಬರಬೇಕು. ಇವತ್ತಿನ ಆಧುನಿಕ ಇಂಟರ್ನೆಟ್ ಕಾಲದಲ್ಲಿ ಎಲ್ಲ ತರದ ನಾಲೆಜ್ ಇದೆ, ಅದು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ತಿಳಿಸುವಂತ ಕೆಲಸ ಆಗಬೇಕು. ಅಲ್ಲಿಂದ ಪ್ರಾರಂಭ ಆಗಿ ಹೈಯರ್ ಎಜುಕೇಶನ್ಗೆ ಮುಕ್ತವಾದಂತ ಆಯ್ಕೆಗಳಾಗಬೇಕು. ಅಂದಾಗ ಮಾತ್ರ ನಾವು ಶಿಕ್ಷಣಕ್ಕೆ ಕ್ರಾಂತಿ ತರಬೇಕಾಗಿದೆ. ಈಗ ಶಿಕ್ಷಣದಲ್ಲಿ ಕ್ರಾಂತಿ ಆದರೆ ಇಡೀ ದೇಶದಲ್ಲಿ ಕ್ರಾಂತಿ ಆಗ್ತದೆ.